8 ಎಕರೆ ಕಬ್ಬತಿ ಒಕ್ಕಲ್ತನ ಮಾಡ್ತೀನಿ ಮತ್ತು ರಾಜಕೀಯ ಮಾಡಾಕತ್ತೀನಿ. ಶ್ರೀಮಾನ್ ಬಿ ಡಿ ಅವ್ರ ಜೊತೆ ಅವ್ರ ಕಾಲು ಕಿರ್ತಿಲ್ಲ. ನಾ ಕಾಂಗ್ರೆಸ್ ಅದನ್ನು ಕಾಂಗ್ರೆಸ್ ರಾಜಕೀಯನ ಮಾಡ್ತಾನೆ. ಈಗಾದರೂ ಕಾಂಗ್ರೆಸ್ ಅದನ್ನು ಸಣ್ಣ ಹಂಗೆ ಬಂದು ನಂದು ಏನು ತಗದ ಯಾವ ರೊಕ್ಕ ತಿಂದು ನ್ಯಾಯ ಮಾಡ್ತಾನೆ ಅವ್ನು ಇರೋ ಮನುಷ್ಯನ. ಸಂಜೆಗೆ ಪಾರ್ಟಿ ಮುಂಜಾನೆ ಪಾರ್ಟಿ ಅಂದವ್ರು ನನಗೆ ತಲೆ ಕೆಡ್ತೈತೆ. ನಾವು ಹೋಗಂಗಿಲ್ಲ ಅಂತ ನಾವು ತಿನ್ನಂಗಿಲ್ಲ. ಬಡವ್ದು ಏನಾರು ತಿಂದು ನರಕ ತಿಂದಂಗೆ ಆಗೈತೆ. ಅದು ಕನಸು ಬಿದ್ದಿತ್ತು ನನಗೊಮ್ಮೆ. ನಾವೇನು ತಿಂದವ್ರಲ್ಲ ಈಗಿನ ಪರಿಸ್ಥಿತಿ ಒಳಗೆ ರಾಜಕೀಯ ಮಾಡ್ಕೊತ 4 ಮಂದಿ ಸೇವಾ ಯಾರಿಗಾರು ತೊಂದರೆ ಇದ್ದು ಅವ್ರಿಗೆ ಹೆಗಲು ಕೊಟ್ಟು ಅವ್ರ ಬೆನ್ನ ಎತ್ತಿ ಅಪ್ಪ ಅಣ್ಣ ಅಂತ ಆಫೀಸರ್ ಕೈ ಮುಗಿದು ಅವ್ರು ಕೆಲಸ ಮಾಡಿಸ್ಕೊಡೋದು, ಆರಾಮಿರೋದು. ಏನೋ ತಪ್ಪಿ ಸಾವುಕಾರ ಒಂದಿಟ್ಟು ಚಹಾ ಕುಡಿನೋಪ ಅನ್ನೋ ಸಾವುಕಾರ ಅನ್ಬೇಡ್ರಿ. ನಾ ಬಡತನ ಸೋಚೀನಿ. ಈ ಮೇಲೆ ಬಂಗಾರದು ನೋಡಿ ಸಾವುಕಾರ ಅನ್ಬೇಡ್ರಿ. ನನ್ನ ಹತ್ತಿಗೆ ಏನಿಲ್ಲ ಅಂದನಿ. ಯಾಕಂದ್ರೆ ಒಂದು ಸಿಂಗಲ್ ಚಹಾ ಕುಡಿಸಿದ್ರು ಕುಡಿದು ಇಲ್ದ್ರೆ ನಮ್ಮನಿಗೆ ನಂದ ಪೆಟ್ರೋಲ್ ಗಾಡಿ ಖರ್ಚ ನಂದ. ಈಗ ಹೆಂಗೆ ಅಂದ್ರೆ ಸೋಷಿಯಲ್ ವರ್ಕರ್ ರೀ. ಒಟ್ಟ ಬಡವ್ರಿಗೆ ಏನು ಅನ್ಯಾಯ ಆಗಬಾರ್ದು, ಯಾವುದೂ ತೊಂದರೆ ಆಗಬಾರ್ದು. ಆ ನಮ್ಮನೆ ನೋಡ್ಕೋತ ನನಗೆ 79 ವಯಸ್ಸು ರೀ. ಚಾಲು ನಂದು 61ರಾಗ 8ನೇ ಆಗೈತೆ ರೀ. 1961ರಾಗ 7th ಆಗೈತೆ ನಾನು. ಅಲ್ಲಿ ತನಕ ಸಾಲಿ ಕಲ್ತಲ್ಲಿ ಪರಿಸ್ಥಿತಿ ನಾಜುಕ. ಕಲೀಲಾಕ ರೊಕ್ಕ ಇದ್ದಿಲ್ಲ, ಮನ್ಯಾಗ ಕಲ್ಸವ್ರು ಇದ್ದಿಲ್ಲ. ನಾ 11 ವರ್ಷ ನಮ್ಮ ತಂದೆ ತೀರ್ಕೊಂಡನ್ರಿ. ಆಗ ನಿಮ್ಮಂಥವ್ರ ಭಿಕ್ಷಾ ಬೇಡಿ ಕೂಳು ತಿಂದಿದ್ದು ನನ್ನ ಪರಿಸ್ಥಿತಿ. ಈಗ ಅದ್ರ ಸಂಬಂಧ ನನಗೇನಾಗೈತಿ ಬಡವ್ರು ನೋಡೋಣ ಬಟ್ಟಿ ಕಳ್ಳ ಚುರುಚುರು ಅನ್ನಕತ್ತ. ಏನೋ ಮಾಡಿದ್ರು ನಾ ಬಡವ್ರ ಪ್ರೇಮಿ ನೋಡ್ರಿ. ಬೆಕ್ಕಾದಾಗಲಿ ನಾ ಬಡವ್ರ ಬೆನ್ನ ಹತ್ತಾವ ಈಗ ಮಾಡಿ ಇದು ನಂದು ಇದ್ದದ್ದು ಏನೈತೆ ನಮ್ಮ ಸಂಸಾರ ವಿಸ್ತಾರ ಇಲ್ಲಿಗೆ ಹೇಳಿವಿ. ನಾ ಮಾತ್ರ ಅಗ್ರಿಕಲ್ಚರ್ ಮಾಡ್ತೇನೆ ರೀ. ಇಲೆಕ್ಷನ್ದಾಗ ರಾಜಕೀಯ ಮಾಡ್ತೀನಿ.